ಇದೆ ಅವ್ರು ಹೇಳ್ದಂಗೆ. ಸೊ ಮಧುನಿಕಾ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಹಾಗೆ ಒಪ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು 4 ಎಲಿಮೆಂಟ್ ನಿಮಗೆ ತುಂಬ ಮನಸ್ಸಿಗೆ ಕನೆಕ್ಟ್ ಆಗಿರೋದು ಅಂಥದ್ದು ಯಾವುದು? ಮುಖ್ಯವಾಗಿ ನನಗೆ ನೀವು ಹೇಳಿದಾಗೆ ಎಲ್ಲ ಕಡೆ ಕಾಣಿಸ್ಕೋಬೇಕು ಅನ್ನೋದು, ಕಲಾವಿದರು ಜನರಲ್ಲಿ ಎಲ್ಲ ಕಡೆ ಕಾಣಿಸ್ಕೋಬೇಕು, ಆವಾಗಲೇ ನಮ್ಮ ಜೀವನ ನಡೆಯೋದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಸೈಮಲ್ಟೇನಿಯಸ್ ಕೆಲವು ಸತಿ ಏನಾಗ್ಬಿಡುತ್ತೆ ನೋಡಿ, ನಾವು ಯಾವುದೋ ಪಾತ್ರಗಳು ಇಷ್ಟನೇ ಆಗದೆ ನಾವು ಯಾವುದೋ ಒಪ್ಕೊಳ್ದೇ ಇರೋವಂಥ ಸಮಯಗಳೂ ಇರುತ್ತೆ. ಬಟ್ ಒಂದು ಸತಿ ಧಾರಾವಾಹಿ ಆಗಲಿ, ಸಿನಿಮಾ ಆಗಲಿ, ನಾವು ರಂಗಮಂಚ ಆಗಲಿ, ವೇದಿಕೆ ಎಲ್ಲೇ ಬಂದರೂ ಕಲಾವಿದ ತನ್ನ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿಕೊಟ್ರೆ ಜನ ಅದನ್ನು ಬೇಸಿಕ್ಲಿ ಇಟ್ಸ್ ಎಂಟರ್ಟೈನ್ಮೆಂಟ್. ಜನರು ಆ ಪಾತ್ರವನ್ನು ನೋಡಿ ಎಂಜಾಯ್ ಮಾಡಬೇಕು. ಸೊ ಅದು ನನ್ನ ಗೋಲ್. ಸೊ ಹಂಗಾಗಿ ನನಗೆ ಇಷ್ಟ ಆದಷ್ಟು ಪಾತ್ರಗಳು, ಫಾರ್ ಎಕ್ಸಾಂಪಲ್ ಭಾಗ್ಯಲಕ್ಷ್ಮಿ, ಆದಿಶ್ವರ್ ಕಾಮತ್ ಇರ್ಬೋದು, ಅದು ಅಷ್ಟೇ ಇಷ್ಟಪಡ್ತೀನಿ ನಾನು. ಸೊ ಅದು ತುಂಬ ಎಕ್ಸೈಟಿಂಗ್ ಆಗುತ್ತೆ. ಜನರಲಿ ಕಲಾವಿದರಿಗೆ, ಮೇನ್ಲಿ ಗಂಡಸರಿಗೆ ಧಾರಾವಾಹಿಗಳಲ್ಲಿ ಕೆಲಸ ಅಷ್ಟು ನಮಗೆ ಮಾಡಬೇಕಾದಂಥ ವೆರೈಟಿ ಪಾತ್ರಗಳು ಸಿಗದೆ ಇರ್ಬೋದು. ಹೆಣ್ಮಕ್ಳೇ ವಿಲನ್ನು, ಹೆಣ್ಮಕ್ಳೇ ಹೀರೋ ಎಲ್ಲ ಆಗ್ತಾರೆ. ಹಾಗಾಗಿ ಸರ್ ನಮಗೆ ಅಂಥ ಒಂದು ಅವಕಾಶ ಸಿಕ್ಕಿದಾಗ ಆದಿಶ್ವರ್ ಕಾಮತ್ ಅಂತ ಪಾತ್ರ ಇವಾಗಲೂ ಒಂಥರ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್, ವ್ಯಾಲ್ಯೂಸ್ ಇರುವಂಥ ಕ್ಯಾರೆಕ್ಟರ್, ಅದನ್ನು ಡೆಫಿನೆಟ್ಲಿ ಹೇಳ್ತೀನಿ. ಮದನಿಕಾಗೆ ಬಂದಾಗ ಐ ಲವ್ ದ ಕ್ಯಾರೆಕ್ಟರ್ ಸೋ ಮಚ್. ಅಂದರೆ ತುಂಬ ಗ್ರೌಂಡೆಡ್ ಆಗಿರೋಂಥ ಒಬ್ಬ ಸ್ನೇಹಿತನ ಜೊತೆ ಜರ್ನಿ ಮಾಡಿ ಅಲ್ಲೆಲ್ಲೋ ಒಂದು ಪ್ಯಾಲೇಸ್ಗೆ ಹೋಗೋ ದಾರಿಯಲ್ಲಿ ರಾಗಿಣಿಯವ್ರು ಮಾಡಿರೋ ಪಾತ್ರ, ಆ ಹುಡುಗಿ ಸಿಗ್ತಾಳೆ. ಆ 3 ಜನ ಅಲ್ಲಿ ಹೋದಾಗ ಅಲ್ಲಿ ನಡೆಯುವಂಥ ವಿಭಿನ್ನ ಘಟನೆಗಳು, ಅವ್ರಿಗೆ ನಡೆಯುವಂಥ ಏನು ಮರುಜನ್ಮದ ಕಥೆ ಇಲ್ಲಿ ಬ್ಲೆಂಡ್ ಆಗಿರ್ಬೋದು ಪ್ರೆಸೆಂಟ್ ಡೇಗೆ. ಬಟ್ ಇವನೊಬ್ಬ ಅದು ಯಾವುದಕ್ಕೂ ಅಫೆಕ್ಟ್ ಆಗದೆ ಪ್ರತಿಯೊಂದನ್ನು ಅನಲೈಸ್ ಮಾಡ್ತಾ ಇರೋವಂಥ ಒಂದು ಕ್ಯಾರೆಕ್ಟರ್. ಸೊ ತುಂಬ ತೂಕ ಇರೋವಂಥ ಒಂದು ಪಾತ್ರ ನನಗೆ ಡೆಫಿನೆಟಾಗಿ ಇಷ್ಟ ಆಯಿತು. ಹಾಗಾಗಿ ದಟ್ ವಾಸ್ ಅ ಸ್ಟ್ರೈಕಿಂಗ್ ಪಾಯಿಂಟ್ ವೇರ್ ನನಗೆ ಯಾವುದೇ ರೀತಿಯಾದಂಥ ಪುನರ್ಜನ್ಮದ ಲಿಂಕ್ ಇಲ್ಲದೆ ಪ್ರೆಸೆಂಟ್ ಡೇಯಲ್ಲೇ ನಡೆಯುವಂಥದ್ದು, ಇದನ್ನೆಲ್ಲ ಒಂಥರ ಅನಲೈಸ್ ಮಾಡುವಂಥ ಒಂದು ಕ್ಯಾರೆಕ್ಟರ್. ಇವಾಗ ನಿಮ್ಮ ಎಂಟ್ರಿ ಭಾಗ್ಯಲಕ್ಷ್ಮಿ ಸಿನಿಮಾ ಆಗೋದಕ್ಕೆ ಜನರಿಂದ ಸಿಕ್ಕಾಪಟ್ಟೆ ಇಷ್ಟಪಡೋದಕ್ಕೆ ಶುರು ಮಾಡಿದ್ದಾರೆ ಎಲ್ಲ ಕಡೆ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಮೇಲೆ ಕರೆಕ್ಟ್. ಅಂದರೆ ಸುಮಾರು 10 ವರ್ಷ ಧಾರಾವಾಹಿಗಳಿಂದ ದೂರ ಇದ್ದೆ ನಾನು. ಆಲ್ಮೋಸ್ಟ್ ಬಿಗ್ ಬಾಸ್ ಆದ ನಂತರನೇ ಮತ್ತೆ ಅದು ಒಂಥರ ಧಾರಾವಾಹಿಯ ನಂಟು ಶುರುವಾಯಿತು. ಅದು ಕಾನ್ಷಿಯಸ್ ಎಫರ್ಟ್ ಆಗಿತ್ತು ಸ್ಟಾರ್ಟಿಂಗಲ್ಲಿ, ನಾವು ಸಿನಿಮಾಗಳೇ ಮಾಡಬೇಕು ಅಂತ ಹೇಳಿದ್ರೆ ಮೇನ್ಲಿ ಬಿಕಾಸ್ ಆಫ್ ದ ಡೇಟ್ಸ್. ಅವ್ರಿಗೆ ಡೈಲಿ ಹೋಗಬೇಕಾಗುತ್ತೆ, ನಮ್ಮ ಡೇಟ್ಸ್ ಅಷ್ಟು ಕೊಡೋಕ್ಕಾಗಲ್ಲ. ಸಿನಿಮಾದಲ್ಲಿ ಬಿಸಿ ಇರ್ತೀವಿ, ಇನ್ನೊಂದೆಲ್ಲೋ ಬೇರೆ ಕಡೆ ಬಿಸಿ ಇರ್ತೀವಿ, ಆ ನಿರ್ದೇಶನದಲ್ಲಿ ಬಿಸಿ ಇರ್ತೀನಿ. ಸೊ ಆ ಡೇಟ್ಸ್ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಸರ್ ನಿಮ್ಮ ಡೇಟ್ಸ್ನ ಮ್ಯಾನೇಜ್ ಮಾಡ್ತೀವಿ ಅಂದಾಗ ಡೆಫಿನೆಟ್ಲಿ ಸರ್. ನಾನು ಆ್ಯಕ್ಚುಲಿ ಅಂದರೆ ಸಾಕಷ್ಟು ಬಹಳ ದಿವಸ ಒಂದು ಪ್ರಶ್ನೆ ಕೇಳಬೇಕು ಪ್ರಸ್ತುತ ನಮ್ಮ ಇಂಡಸ್ಟ್ರಿ ಬಗ್ಗೆ ಹೇಳಿದ್ರೆ, ಅಂದರೆ ಒಂದು ಕಡೆ ಕಾಂಟೆಂಟ್ ಚೆನ್ನಾಗಿರುತ್ತೆ, ನಿರ್ದೇಶನ ಅದು ಕೂಡ ಚೆನ್ನಾಗಿರುತ್ತೆ, ಬಟ್ ಎಲ್ಲೋ ಒಂದು ಕಡೆ ನಿಲ್ತಾ ಇಲ್ಲ. ಅಂದರೆ ಚಿತ್ರಮಂದಿರದಲ್ಲಿ 3 ದಿವಸಕ್ಕಿಂತ ಹೆಚ್ಚಾಗಿ ನಿಲ್ತಾ ಇಲ್ಲ. ಬಿಕಾಸ್ ಇವಾಗ ಪ್ರಮೋಷನ್ ವೈಸ್ ಎಲ್ಲವೂ ಕೂಡ ಮಾಡಿರ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ನಿಲ್ತಾ ಇಲ್ಲ. ಅಂದರೆ ಜನ ಬಂದ್ಬಿಟ್ಟು ನೋಡ್ತಿಲ್ಲ. ಅಂದರೆ ಕೆಲವೊಂದು ಇವಾಗ ಹೇಳ್ತಾರೆ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬೆಳೀತಾ ಇದೆ ಅಂತ, ಎಲ್ಲೋ ಒಂದು ಕಡೆ ಬೆರಳಿಕೆ ಅಷ್ಟು ಮಾತ್ರ ಗೆಲ್ತಾ ಇದೆ. ಬಟ್ ಇನ್ನೂ ಸಾಕಷ್ಟು ಸಿನಿಮಾಗಳು ಇವಾಗ 3 ದಿವಸ ಅಷ್ಟೇ ಥಿಯೇಟರ್ ಸಿಗ್ತಾ ಇದೆ. ಬಟ್ ಇದಕ್ಕೆ ಏನು ಕಾರಣ ಇರ್ಬೋದು ಬೀಯಿಂಗ್ ಇನ್ಸೈಡ್? ಮುಖ್ಯವಾಗಿ ವಿ ಹ್ಯಾವ್ ಟು, ಈಗ ಎಕ್ಸಾಮಲ್ಲಿ ಫೇಲ್ ಆಗ್ತೀವಿ ಅಂತಂದರೆ ಓದಬೇಕು ಅಂತ ಅಷ್ಟೇ ಸರ್. ನಾವು ಓದಲೇಬೇಕು, ಓದಿದ್ರೇ ಪಾಸ್ ಆಗುತ್ತೆ ಸರ್. ಅವ್ರು ತುಂಬ ಟಫ್ ಕ್ವಶನ್ ಕೊಟ್ಬಿಟ್ರು, ಪೇಪರ್ ಕೊಟ್ಟು ತುಂಬ ಟಫ್ ಇತ್ತು ಅಂದರೆ ನಾವು ಓದಲಿಲ್ಲ ಅಂತ ಲೆಕ್ಕ. ಅಂದರೆ ನಾವು ಓದಿದ್ರೆ ಪಾಸ್ ಆಗ್ತೀವಿ. ಸೊ ನಾವು ಅಂದರೆ ಜನ ತುಂಬ ಅಹೆಡ್ ಆಗಿರೋದ್ರಲ್ಲಿ ಅಂತ ನಾವು ಚೆನ್ನಾಗಿ ಸಿನಿಮಾ ಮಾಡಬೇಕಷ್ಟೇ. ಬೇಸಿಕ್ಲಿ ಮೀನ್ಸ್ ನಾವು ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು. ಆ ಟ್ರೈಲರು ಟೀಸರ್ ನೋಡಿದಾಗ ಜನಕ್ಕೆ ಕಲಿಸ್ಬೇಕು. ಪೀಪಲ್ ಆರ್ ವೆರಿ ಇಂಟೆಲಿಜೆಂಟ್. ನಾವು ಅವರಿಗೆ ಯಾವುದೋ ಒಂದು ಸಿನಿಮಾ ಕೊಟ್ಬಿಟ್ಟು ನೀವು ಬನ್ನಿ ಅಂತಂದರೆ ಬರೋಲ್ಲ. ಆ ಟೀಸರ್ ಟ್ರೈಲರಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ದಟ್ ಶಾರ್ಟ್ ಒಂದು 6 ಮಿನಿಟ್ಸು 5 ಮಿನಿಟ್ಸು 2 ಮಿನಿಟ್ಸಲ್ಲಿ ಎಂಟರ್ಟೈನ್ಮೆಂಟ್ ತೊಗೊಳ್ತಾರೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಅಂಥವರಿಗೆ ನಾವು 2.5 hours ಥಿಯೇಟ್ರಲ್ಲಿ ಕೂರಿಸ್ಬೇಕಾದ್ರೆ ಅವ್ರು ಎಷ್ಟು ಅದನ್ನು ತೂಕ ಮಾಡಿ ಅಳೆದು ಬರ್ತಾರೆ. ಸೊ ಹಾಗಾಗಿ ಟ್ರೈಲರ್ ಟೀಸರ್ ನೋಡೋವಾಗಲೇ ಅವ್ರು ಡಿಸೈಡ್ ಮಾಡಿಬಿಡ್ತಾರೆ, ಇನ್ನು ನೋಡಬೇಕಾ, ಥಿಯೇಟ್ರಿಗೆ ಹೋಗಿ ದುಡ್ಡು ಖರ್ಚು ಮಾಡಿ ಮಾಡಬೇಕಾ, ಹೋಗ್ಬೇಕಾ. ಸೊ ಹಾಗಾಗಿ ನಾವು ತುಂಬ ಚೆನ್ನಾಗಿ ಮಾಡಬೇಕಷ್ಟೇ. ಕತೆಗಳನ್ನ ಆರಿಸ್ಕೋಬೇಕು, ಒಳ್ಳೆ ಕತೆ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ. ನಮ್ಮ ಕೈಲಿದೆ. ಒಳ್ಳೆ ಸಿನಿಮಾ ಮಾಡಲಿಲ್ಲ ಅಂದರೆ ಜನ ಬರೋಲ್ಲ ಅಷ್ಟೇ, ಸಿಂಪಲ್. ವೆರಿ ಕಾನ್ಷಿಯಸ್. ಈಗ ಒಂದು ಫ್ಯಾಮಿಲಿ ಮಲ್ಟಿಪ್ಲೆಕ್ಸಿಗೆ ಬಂದು ಸಿನಿಮಾ ನೋಡಬೇಕು ಅಂತಂದ್ರೆ 2,500-3 ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಟಿಕೆಟು, ಪಾಪ್ಕಾರ್ನು, ಮತ್ತೊಂದು ಟ್ರಾವೆಲ್ಲು, ಅಲ್ಲಿ ಪಾರ್ಕಿಂಗ್ ಫೀಸ್ ಎಲ್ಲ ಸೇರಿ. ಸೊ ಹಂಗಾಗಿ ಐ ಥಿಂಕ್ ಅಷ್ಟು ಇನ್ವೆಸ್ಟ್ ಮಾಡ್ತಾರಲ್ಲ ಅಂದ್ರೆ ಅಷ್ಟು ಎಂಟರ್ಟೈನ್ಮೆಂಟ್ ಬೇಕು. ಖಂಡಿತವಾಗ್ಲೂ ನಮ್ಮ ಎಫರ್ಟ್ ಜಾಸ್ತಿ ಆಗುತ್ತೆ. ಹರಿ ಸರ್, ಇವಾಗ ನಿಮ್ಮ ಒಂದು ಜರ್ನಿ ಆ್ಯಕ್ಚುಲಿ ನೋಡೋದಕ್ಕೆ ಅಂದರೆ ನಿಮ್ಮ ಇಷ್ಟು ವರ್ಷಗಳ ಒಂದು ಪ್ರಯಾಣದಲ್ಲಿ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ಒಂದು ಏನೋ ಸಿಕ್ಕಿದೆಯಾ, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇಂಡಸ್ಟ್ರಿಯಲ್ಲಿ, ಅಥವಾ ಇಲ್ಲ ಇನ್ನೂ ಆಪರ್ಚುನಿಟಿ ಸಿಗಬೇಕಿತ್ತು ಅಂದರೆ ಯಾವಾಗ ಡಿಪೆಂಡ್ ಮಾಡಿರ್ತೀನಿ? ಇಲ್ಲ, ಖಂಡಿತವಾಗ್ಲೂ ಇಲ್ಲ ರೀ. ವೆರಿ ಹ್ಯಾಪಿ. ದೇವ್ರ ದಯಿಂದ ಇಫ್ ಯು ಲುಕ್ ಎಟ್ ಮೀ, ನಾನು ಶುರು ಮಾಡಿದಾಗಿಂದ
ಹಿರಿಯ ನಿರ್ದೇಶಕರು ಡಾಕ್ಟರ್ ಗಿರೀಶ್ ಕಾಸರಳ್ಳಿ ಇರ್ಬೋದು, ಗಿರೀಶ್ ಕಾರ್ನಾಡ್ರವ್ರು ಇರ್ಬೋದು, ಆಮೇಲೆ ರಾಜನ್ ಸಿಂಗ್ ಬಾಬು ಅವರು ಹಿರಿಯ ನಿರ್ದೇಶಕರ ಜೊತೆನೂ ಕೆಲಸ ಮಾಡಿದ್ದೀನಿ, ಹೊಸ ನಿರ್ದೇಶಕರ ಜೊತೆನೂ ಕೆಲಸ ಮಾಡಿದ್ದೀನಿ, ಹೊಸ ನಿರ್ಮಾಪಕರು, ಹಳೆ ನಿರ್ಮಾಪಕರು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ, ಧಾರಾವಾಹಿಗಳು ಆ್ಯಂಡ್ ಸಿನಿಮಾ. ಸೊ ಇಷ್ಟು ಕೆಲಸ ಕೊಟ್ಟು ಇಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಆ್ಯಂಡ್ ಕಮರ್ಷಿಯಲ್ ಪವರ್ ನೋಡಿರ್ಬೋದು, ಅಪ್ಪು ಸರ್ ಜೊತೆ, ಜಯಲಲಿತಾ, ನಮ್ಮ ಭೂತಪ್ಪ, ಗೋವಿಂದ ಎನ್ನುವ ಈ ಥರದ್ದೆಲ್ಲ ಒಂದಷ್ಟು ಸಿನಿಮಾಗಳು, ಈಗ 2 ಸಿನಿಮಾ ರಿಲೀಸ್ ರೆಡಿಯಾಗಿದೆ, ಈ ನಾಯಕ ನಟನಾಗಿ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಒಂದು ಒಳ್ಳೆಯ ಜನ ಡೆಫಿನೆಟಾಗಿ ನನ್ನ ಆಶೀರ್ವದಿಸಿದ್ದಾರೆ. ಕನ್ನಡ ಅಭಿಮಾನಿಗಳಂತೂ ಸಾಕಷ್ಟು ನನಗೆ ಕೈ ಹಿಡಿದು ನಡೆಸಿದ್ದಾರೆ. ಕನ್ನಡದವರಂತೂ ಆಲ್ಮೋಸ್ಟ್ ಹರೀಶ್ ರಾಜ್ ನಿಮ್ಗೆ ಒಳ್ಳೆ ಅವಕಾಶಗಳು ಸಿಗಲಿ ಅಂತಲೇ ಹಾರೈಸ್ತಾರೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ, ಲಕ್ಕಿ ಇನ್ಫ್ಯಾಕ್ಟ್ ಅದು ನೋಡಕ್ಕೆ ಹೋದರೆ. ಒಂದು ಕಡೆ ನಾವು ರಮೇಶ್ ಅರವಿಂದ್ ಸರ್ ಅವರು ನಿರ್ದೇಶನ ಮಾಡ್ತಾರೆ, ಆ್ಯಕ್ಟಿಂಗು ಮಾಡ್ತಾರೆ, ಓಸ್ಟಲ್ಲಿ ನಿರ್ದೇಶನ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡಿ ಹೇಗೆ ಅಂದರೆ ಆ ಎನರ್ಜಿಯಲ್ಲಿ ಹೆಂಗೆ ಸರ್ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಅವರೇ ಇನ್ಸ್ಪಿರೇಷನ್ ನೋಡಿ. ಅಂಥ ರಮೇಶ್ ಅರವಿಂದ್ ಅವ್ರು ಇರ್ಬೋದು, ನೋಡಿ ಆಗಿನ ಟೈಮಿಂದ ನೋಡ್ಕೊಂಬಂದರೆ ಉಪ್ಪಿ ಸರ್ ಇರ್ಬೋದು, ನಮ್ಮ ರವಿ ಸರ್ ಇರ್ಬೋದು, ವಿಚಂದ್ರನ್ ಅವ್ರಿಗಿಂತ ಕ್ರೇಜಿ ಸ್ಟಾರ್ ಅಂದರೆ ನಾವೆಲ್ಲ ಅಂದರೆ ಇಷ್ಟು ಆಗ ಅವರು ವೇ ಹಿ ಶೂಟ್ ಸೀನ್ ಸಾಂಗ್ಸ್. ಸೊ ಅಂಥದ್ರಲ್ಲಿ ಅವರೆಲ್ಲ ನಮ್ಮ ಇನ್ಸ್ಪಿರೇಷನ್. ಕಾಶಿನಾಥ್ ಸರ್ ಇರ್ಬೋದು, ಶಂಕರ್ ನಾಗ್ ಸರ್ ಇರ್ಬೋದು, ಅಂಥವ್ರನ್ನ ನೋಡಿದಾಗ ನಾವು ಅದನ್ನು ಡೆಫಿನೆಟಾಗಿ ಇನ್ಸ್ಪಿರೇಷನ್ ತೊಗೊಂಡೇ ಇಲ್ಲ ಫ್ರೀ ಕೂತ್ಕೊಳ್ಳೋದೇ ಬೇಡ ಅಂತೇಳಿ, ನಾನು ಫ್ರೀ ಇದ್ದಾಗ ನನಗೇನೋ ಒಂದು ಕತೆ ಹೇಳಬೇಕಾಗಿರುತ್ತೆ, ಅದನ್ನು ನಿರ್ದೇಶನದ ಮಧ್ಯದಲ್ಲಿ ತೊಳ್ಕೊತೀನಿ. ಯಾವುದೋ ಹೊಸಬ್ರು ಬಂದು ಸರ್ ಈ ಥರ ಎಕ್ಸ್ಪೆರಿಮೆಂಟಲ್ ಇದೆ ಮಾಡೋಣ ಅಂತ ಹೇಳ್ತಾರೆ. ಸೊ ಅದಲ್ಲದೆ ಬೇರೆ ಭಾಷೆಗಳಲ್ಲಿ, ಪರಭಾಷೆಗಳ ಸಿನಿಮಾಗಳಲ್ಲಿ, ಬೇರೆ ಭಾಷೆಗಳಲ್ಲಿ ಕನ್ನಡ, ತಮಿಳು, ಮಲಯಾಳಮಲ್ಲಿ ಕೂಡ ಅವಕಾಶಗಳು ಬಂದಿದೆ. ಸೊ ಆಸ್ ಅ ವಿಲನ್. ಸೊ ಹಾಗಾಗಿ ಮಾಡಿದಾಗ ನನಗೆ ಆ್ಯಸ್ ಅ ಕಲಾವಿದನಾಗಿ ನನಗೊಂದು ತೃಪ್ತಿ ಇರುತ್ತೆ, ನಾನು ಬೇರೆ ಯಾವುದೋ ಒಂದು ಪಾತ್ರ ಮಾಡಿದಾಗ. ಸರ್ ಇವಾಗ ಯು ಬಿ ಅಂದರೆ ಆ್ಯಕ್ಟರ್ ಅಂತ ಡೈರೆಕ್ಟರ್ ಸಾಮಾನ್ಯವಾಗಿ ಸಿನಿಮಾಗಳು ನಿರ್ದೇಶನ ಮಾಡಬೇಕಾದ್ರೆ ಯಾವ ಒಂದು ಅಂದರೆ ಇಂಡಸ್ಟ್ರಿದು ರೆಫರೆನ್ಸ್ ಹೋಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಸಾಕಷ್ಟು ಸಿನಿಮಾಗಳು ನೋಡೇ ಇರ್ತೀರ, ಮಲಯಾಳಂ ಆಗಿರ್ಬೋದು. ಸೊ ಇವಾಗ ಈ ಒಂದು ಜಾನ್ರಾ ಮಾಡಿದ್ರೆ ಜನರಿಗೆ ರೀಚ್ ಆಗೋದು ಅಥವಾ ಜನರು ಬಂದು ನೋಡ್ಬೋದು ಅನ್ನುವಂಥದ್ದು ರೆಫರೆನ್ಸ್ ಏನಾದರೂ ತೊಗೊಂಡಿದ್ದೀರಾ ನಿಮಗೆ ಅಂತ? ಇಲ್ಲ, ನಾನು ಯಾವತ್ತೂ ರೆಫರೆನ್ಸ್ ಪಾಯಿಂಟ್ ಅನ್ನೋದು ನಾವು ಬಿಟ್ಟು ಆ ಕಥೆಗೆ ನಾವು ಇವಾಗ ಸದ್ಯಕ್ಕೆ ಏನು ಮಾಡ್ತಾಯಿದ್ದೀವಿ ಆ ಕಥೆಗೆ ನಾವು ಜಸ್ಟಿಫೈ ಮಾಡಿದ್ರೆ ಫಸ್ಟ್ ಟೈಮ್ ನಿರ್ದೇಶಕರು ಕೂಡ ಗೆದ್ದಿದ್ದಾರೆ. ಯಾಕೆ ಅಂತಂದರೆ ಅವ್ರಿಗೆ ಆ ಕಥೆ ಮೇಲೆ ಅಷ್ಟು ನಂಬಿಕೆ, ಆ ಕಥೆಗೆ ಅಷ್ಟು ಈಗ ಶಾರ್ಟ್ಸ್ ಡಿವೈಡ್ ಮಾಡೋದು, ನಿರ್ದೇಶನ ಮಾಡೋದು ಬೇರೆ, ಬಟ್ ಆ ಕಥೆ ಇದೆಯಲ್ಲ ಮೂಲ ಕಥೆ, ಅದ್ರ ಎಂಟರ್ಟೈನಿಂಗ್ ಆಗಿರಬೇಕು. ಅದು ಹೇಳೋದಕ್ಕೆ ಶುರು ಮಾಡಿದ್ರೆ ಅದನ್ನು ಡೆಫಿನೆಟ್ಲಿ ಜನ ಇಷ್ಟಪಡ್ತಾರೆ ಅನ್ನೋ ನಂಬಿಕೆಯಿಂದ ಮಾಡಿದಾಗ ಖಂಡಿತ ಅದು ರೀಚ್ ಆಗುತ್ತೆ. ಕಮಿಂಗ್ ಬ್ಯಾಕ್ ಟು ಮದನ ಪಾತ್ರದ ಬಗ್ಗೆ ಹೇಳ್ತೀವಿ. ಸೊ ಏನಾದರೂ 1-2 ಫನ್ ಮೂಮೆಂಟ್ಸ್ ಅಂತ ಹೇಳ್ತೀವಿ ಸಿನಿಮಾ, ಅಥವಾ ಹಾಗೇನೇ ನಿಮ್ಮ ತುಂಬ ಮನಸ್ಸಿಗೆ ತಾಕಿರುವಂಥ ಒಂದು ಯಾವುದಾದ್ರು ಕ್ಷಣ ಅಂದರೆ ಕಲಾವಿದರಿಗೆ ಯೂಶ್ವಲಿ ಈ ನನಗೆ ಎಸ್ಪೆಷಲಿ ಮೀಸೆ ಗಡ್ಡ ಇಷ್ಟೆಲ್ಲ ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದರಲ್ಲಿ ಅಂದರೆ ಆ ಟೈಮಲ್ಲಿ ನನ್ನ ಮಗಳು ಕಿವಿ ಚುಚ್ಚಬೇಕಾದ್ರೆ ನಮ್ಮ ಕಡೆ ಅಂದರೆ ತಂದೆ ಆದವರು ಕೂಡ ಕೂದಲನ್ನು ಕೊಡ್ತಾರೆ ದೇವರಿಗೆ. ಆ ಥರದ್ದು ನನ್ನ ಆವಾಗ ಸದ್ಯಕ್ಕೆ ನನ್ನ ತಲೆಯನ್ನು ಬೋಳಿಸಿದ್ದೆ. ಆವಾಗ ಈ ಪಾತ್ರ ಬಂತು, ಸರ್ ಈ ಥರ ನನ್ನ ಹೇರ್ ಸ್ಟೈಲೆಲ್ಲ ಹಿಂಗೆ ಆಗಿದೆ ನೋಡಿ ಅಂತೇಳಿ ಅವಾಗವಾಗ ಸ್ವಲ್ಪ ಕೂದಲು ಬಂದಿತ್ತು. ಸೊ ಆ ಫೋಟೋ ಕಳಿಸಿ, ಇಲ್ಲ ರೀ ನೀವೇ ಮಾಡಬೇಕು ಈ ಪಾತ್ರ, ತೊಂದರೆ ಇಲ್ಲ ಅಂತೇಳಿ. ಸೊ ಆ ಕೆಲವು ಸತಿ ಆ ಜೀಪ್ ಹೋಗೋ ಸೀನ್ಸ್ ಇರ್ಬೋದು, ಬೇರೆ ಸೀನ್ಸ್ ಆ ಕೂದಲೆಲ್ಲ ಮುಕ್ಕೂತ್ ಬರುವಾಗ ನಮಗೇನೆ ವಿ ಆರ್ ನಾಟ್ ಯೂಸ್ ಟು ದಟ್ ಕೈಂಡ್ ಆಫ್ ಲಾಂಗ್ ಹೇರ್ ಆ್ಯಂಡ್ ಆಲ್ ದಟ್, ಬಟ್ ಡಿಫ್ರೆಂಟ್ ಆಗಿದೆ, ಲುಕ್ಕೇ ಡಿಫ್ರೆಂಟ್ ಆಗಿದೆ. ಸೊ ಒಂದು ರೀತಿ ನೋಡುವಾಗ ನನಗದು ಕೆಲವು ಕಡೆ ಕಾಮಿಡಿ ಅನಿಸ್ತಾಯಿತ್ತು, ಆ ಕೂದಲೆಲ್ಲ ಹಾಕೊಂಡು ಮಾಡೋದು, ರೆಡಿ ಅಂತ ಹಾಕೊಂಡು ಮಾಡೋದು, ಏನೋ ಹೆಲ್ಮೆಟ್ ಹಾಕೊಂಡಾಗೆ. ಬಟ್ ಅದ್ರ ಜೊತೆಗೆ ಡೆಫಿನೆಟ್ಲಿ ನನಗೆ ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ನನ್ನನ್ನು ನಾನು ನೋಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಕೆಲವೇ ದಿವಸಗಳಲ್ಲಿ ಹೇಳಿದ್ರು ಡೈರೆಕ್ಟರ್ ಜುಲೈನಲ್ಲಿ ಬರೋ ಎಲ್ಲ ಸಾಧ್ಯತೆ ಇದೆ ಅಂತ. ಸೊ ಜನರು ಈ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ಮಾಡಬೇಕು ಅಂದರೆ ಯಾಕೆ ನಮಗೆ ಹೇಳ್ಬೋದು? ಒಂದು ಮದನಿಕ ರಾಗಿಣಿಯವರ ಪರ್ಫಾರ್ಮೆನ್ಸ್ ಇದೆಯಲ್ಲ, ಇಟ್ಸ್ ವೆರಿ ಎಕ್ಸ್ಟ್ರಾರ್ಡಿನರಿ ಈ ಸಿನಿಮಾದಲ್ಲಿ. ಅದ್ರ ಜೊತೆಗೆ ನಮ್ಮೆಲ್ಲ ಪಾತ್ರಗಳು ಸೇರ್ಕೊಳ್ತಾ ಹೋಗುತ್ತೆ. ರಾಗಿಣಿಯವ್ರನ್ನ ಪ್ರೆಸೆಂಟ್ ಡೇ ಪ್ಲಸ್ ಒಂದು ಹಳೆ ಲುಕ್ಕಲ್ಲಿ ನೋಡುವಂಥ ಒಂದು ಅವಕಾಶ. ಸೊ ಇಟ್ಸ್ ಎ ಮ್ಯೂಸಿಕಲ್ ಟ್ರೀಟ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಮ್ಯೂಸಿಕ್ ಸೆಳೆಯುತ್ತೆ ಆಡಿಯನ್ಸನ್ನು. ಬಂದರೆ 10 ಹಾಡುಗಳು ಕೂತ್ಕೊಂಡು ನೋಡಿ ಎಂಜಾಯ್ ಮಾಡೋ ಥರ ಇದೆ. ಹಾಗಾಗಿ ಇಟ್ಸ್ ಡೆಫಿನೆಟ್ಲಿ ವೆರಿ ಗುಡ್ ಎಂಟರ್ಟೈನ್ಮೆಂಟ್, ಮ್ಯೂಸಿಕಲ್ ಎಂಟರ್ಟೈನ್ಮೆಂಟ್. ಥ್ಯಾಂಕ್ ಯು ಸೊ ಮಚ್ ಸರ್, ನಿಮ್ಮ ಒಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ಸೌತ್ವುಡ್ ಟಾಕೀಸ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಂಥ ಕಲಾವಿದರು ಡೈರೆಕ್ಟಾಗಿ ನೇರವಾಗಿ ಆಡಿಯನ್ಸ್ ಜೊತೆ ಮಾತಾಡೋಕ್ಕಾಗಲ್ಲ ಎಷ್ಟೋ ಸಲ. ಸೊ ಅವ್ರ ಕಮೆಂಟ್ಸು ಅವ್ರ ಥ್ರೂನೇ ನಾವು ಅದನ್ನು ನೋಡ್ತಾ ಇರ್ತೀವಿ. ಸೌತ್ವುಡ್ ಟಾಕೀಸಿಂದ ಈ ನನ್ನ ಅನಿಸಿಕೆಗಳನ್ನ ನೀವು ತಲುಪಿಸ್ತಾ ಇದ್ದೀರಿ ಆಡಿಯನ್ಸ್ಗೆ. ಸೊ ಥ್ಯಾಂಕ್ ಯು. ನಿಮ್ಮ ಈ ಸೌತ್ವುಡ್ ಟಾಕೀಸ್ ಇನ್ನಷ್ಟು ಬೆಳೀಲಿ, ಅಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಕಲಾವಿದರನ್ನ, ತಂತ್ರಜ್ಞರನ್ನ, ಆಡಿಯನ್ಸ್ನ ಒಂದು ಮಾಡಿ. ಥ್ಯಾಂಕ್ ಯು.